ಧನುರ್ರಾಶಿ ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಯಾಗುವಂಥದ್ದಿದೆ. ಜಾಗ್ರತೆಯನ್ನು ವಹಿಸಿ. ವಾಹನ ಖರೀದಿಗೆ ಮನಸ್ಸಾಗತ್ತೆ, ಆದರೆ ಉತ್ತಮವಾದಂತಹ ದಿವಸ ಅಲ್ಲ ಇದು. ಅದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಕೆಲಸದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಗುಣಮಟ್ಟ ಕಡಿಮೆ ಆಗ್ತಕ್ಕಂಥದ್ದು. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಕೆಲಸದ ಗುಣಮಟ್ಟವನ್ನು ಬೇರೆ ಕೆಲಸಕ್ಕೆ, ಬೇರೆಯವರು ಮಾಡಿದ ಕೆಲಸಕ್ಕೆ ಸರಿದೂಗಿಸೋದಕ್ಕೆ ಆಗದೇ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೂ ಕೂಡ ಅದೇ ರೀತಿ. ಬೇರೆ ಮಕ್ಕಳ ಜೊತೆಯಲ್ಲಿ ನಿಮ್ಮ ಒಂದು ವಿದ್ಯಾ ಯೋಗ್ಯತೆಯನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ. ನೀಲಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ, ಅದು ನಿಮಗೆ ಸ್ವಲ್ಪ ಶುಭ ಸೂಚಕ ಅಂತ ಹೇಳುವಂಥದ್ದು. ಬಿಡುವಿಲ್ಲದ ಕೆಲಸದ ಮಧ್ಯದಲ್ಲಿ ಯಾವುದೋ ಒಂದು ಬೇರೆ ಪ್ರಯತ್ನವನ್ನು ಮಾಡ್ತೀರಿ, ಆ ಪ್ರಯತ್ನ ಅಥವಾ ಆ ಕೆಲಸ ನಿಮಗೆ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದಾಗತ್ತೆ. ವೃದ್ಧರಿಗೆ ಅಂದರೆ ವಯಸ್ಸಾದಂಥವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ. ಶುಭವಾಗಿ. ಮಕರ ರಾಶಿ ಹಲವಾರು ದಿವಸಗಳಿಂದ ಇತ್ಯರ್ಥ ಆಗದೇ ಇರತಕ್ಕಂತಹ ಯಾವುದೋ ಒಂದು ವಿಚಾರ ಈ ದಿವಸ ಸ್ವಲ್ಪ ತಿರುವನ್ನು ಪಡ್ಕೊಳ್ಳುತ್ತೆ. ಅದು ನಿಮಗೆ ಧನಾತ್ಮಕವಾದಂತಹ ಧೈರ್ಯವನ್ನು ತುಂಬುತ್ತಾ ಹೋಗುತ್ತೆ. ಧಾರ್ಮಿಕ ಕಾರ್ಯಾಚರಣೆಗೆ ಮನಸ್ಸನ್ನು ಮಾಡ್ತೀರಿ. ಧರ್ಮ ಕಾರ್ಯ ಪ್ರವರ್ತನ ಆಗಬೇಕು, ಧರ್ಮ ಕರ್ಮಾಚರಣೆಯಿಂದ ನನ್ನ ಮನಸ್ಸು ಶಾಂತವಾಗತ್ತೆ ಅನ್ನುವಂತಹ ಭಾವನೆ ನಿಮಗೆ ಬರುವಂತಹದ್ದು. ಸಾಯಂಕಾಲದ ಹೊತ್ತಿಗೆ ಏನೋ ಅಶುಭವಾದಂತಹ ವಾರ್ತೆ, ನೀವು ಶುಭವಾರ್ತೆಯ ನಿರೀಕ್ಷೆಯಲ್ಲಿ ಇರಬಹುದು, ಆದರೆ ಅದಕ್ಕೆ ತದ್ವಿರುದ್ಧವಾದಂತಹ ವಾರ್ತೆ ನಿಮಗೆ ಕೇಳಿ ಬೇಸರವಾಗುತ್ತೆ. ಸ್ವಾಭಾವಿಕವಾಗಿದ್ದರೆ ಶುಭವಾಗುತ್ತೆ. ಅಂದರೆ ಯಾವುದೇ ನಾಟಕೀಯವಾದಂತಹ ಪ್ರಯತ್ನಗಳಾಗಲಿ, ನಿಮ್ಮ ಶಕ್ತಿಯನ್ನು ಮೀರಿ ಮಾಡ್ತಕ್ಕಂತಹ ಪ್ರಯತ್ನಗಳಾಗಲಿ ಯಾವುದೂ ಕೂಡ ಫಲಿಸೋದಿಲ್ಲ ಅನ್ನುವಂಥದ್ದು. ಕುಟುಂಬದಲ್ಲಿ ಮನಸ್ಸಿಗೆ ಸಮಾಧಾನ ಆಗುವಂತಹ ವಾತಾವರಣ ಇರುತ್ತೆ, ಅದನ್ನು ಕೆಡಿಸಬಾರ್ದು. ಆ ವಾತಾವರಣವನ್ನು ಯಾವುದೇ ಕಾರಣಕ್ಕೂ ಬೇರೆ ರೀತಿಯಲ್ಲಿ ತಿರುಗುವ ಹಾಗೆ ಮಾಡಬಾರ್ದು ಅಂತ ಅರ್ಥ. ಶುಭ ಸಮಾರಂಭಗಳಿಗೆ ಭಾಗವಹಿಸಬೇಕು ಅನ್ನುವಂತಹ ಮನಸ್ಸಿರುತ್ತೆ, ಎಲ್ಲೋ ದೂರಿಗೆ ಹೋಗಬೇಕು ಅನ್ನುವಂಥದ್ದಿರುತ್ತೆ. ಆದರೆ ಎಲ್ಲವೂ ಕೂಡ ಏನೋ ಒಂದು ಕಾರಣಕ್ಕೆ ಸ್ಥಗಿತವಾಗಬಹುದು ಅನ್ನುವಂಥದ್ದು. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ಶುಭ ಅನುಕೂಲ ಅನ್ನುವಂಥದ್ದಿರುತ್ತೆ. ಆಲಸ್ಯದಿಂದ ನಿಮ್ಮ ಕೆಲಸಗಳಿಗೆ ಹಿನ್ನಡೆಯಾಗಬಹುದು, ಅದು ಎಚ್ಚರಿಕೆ. ಎಲ್ಲಿ ಸ್ವಲ್ಪ ಉದಾಸೀನ ತೋರಿಸ್ತೀರಿ ಆ ಕೆಲಸಗಳು ನಿಮಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಬಹಳ ಉತ್ಸುಕರಾಗಿ ನಿಮ್ಮ ಕರ್ತವ್ಯವನ್ನು ನೆರವೇರಿಸಬೇಕು. ನಿಮ್ಮ ಕೆಲಸ, ನಿಮ್ಮ ವೃತ್ತಿ ಇದೆಲ್ಲವೂ ಕೂಡ ನಿಮಗೆ ಈ ದಿವಸ ತುಂಬ ಸಹಕಾರಿಯಾಗಿ ಇರುವಂಥದ್ದಾಗತ್ತೆ. ಹಣದ ಲಾಭ ಜೊತೆಗೆ ಗೌರವ ಇದೆರಡೂ ಕೂಡ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಭಾವನಾತ್ಮಕವಾಗಿ ನೀವು ತುಂಬ ಬಲಶಾಲಿಗಳಾಗಿರ್ತೀರಿ. ಅಂದರೆ ಭಾವುಕರಾಗಿ ಯಾವ ಕೆಲಸವನ್ನು ಅಥವಾ ಯಾವ ವಿಚಾರವನ್ನು ಮಾಡಬೇಕೋ ಆ ವಿಷಯದಲ್ಲಿ ಮುಂದಿರ್ತೀರಿ ಅಂತಕ್ಕಂಥದ್ದು. ಸ್ನೇಹಿತರು ಅಥವಾ ಬಂಧುಗಳು, ನಿಮ್ಮ ಪರಿವಾರದವರು ನಿಮ್ಮ ಕೆಲಸಕ್ಕೆ ನಿಮ್ಮನ್ನು ಅಭಿನಂದಿಸ್ತಕ್ಕಂಥದ್ದು, ನಿಮ್ಮನ್ನು ಹೊಗಳುವಂಥದ್ದು, ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥದ್ದಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಕಾನೂನಾತ್ಮಕವಾದಂತಹ ವಿಚಾರದಲ್ಲಿ ಜಯವಾಗುತ್ತೇನೋ ಅನ್ನುವಂತಹ ಸೂಚನೆಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಚಿಕ್ಕ ಮಕ್ಕಳಿಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಬಹುದು, ಎಚ್ಚರವನ್ನು ಪೋಷಕರು ವಹಿಸಬೇಕಾಗತ್ತೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಿಹಿ ಸುದ್ದಿ ಇದೆ. ನಿಮ್ಮ ಕೆಲಸಕ್ಕೋಸ್ಕರವಾಗಿ ನಿಮ್ಮನ್ನು ಇವತ್ತು ಪೂರ್ಣವಾಗಿ ನೀವು ತೊಡಗಿಸ್ಕೊಳ್ತೀರಿ. ಯಾವ ಕೆಲಸ ಆಗಬೇಕಾಗಿದೆಯೋ ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತೀರಿ. ಬೇರೆ ಯಾವ ವಿಚಾರಗಳು ನನಗೆ ಬೇಡ ಅನ್ನುವ ರೀತಿಯಲ್ಲಿ ನೀವು ಇರ್ತೀರಿ ಅಂತ ಅರ್ಥ. ವ್ಯವಹಾರದಲ್ಲಿ ತಪ್ಪು ನಿರ್ಧಾರವನ್ನೇನಾದರೂ ಮಾಡಿದರೆ, ಯಾವುದೋ ಆಸೆಗೋ ಅಥವಾ ಇನ್ಯಾವುದೋ ಬಲವಂತಕ್ಕೋ ಅಥವಾ ಸರಿಯಾದಂತಹ ಚಿಂತನೆ ಇಲ್ಲದೆ ಮಾಡಿದಂತಹ ತಪ್ಪು ನಿರ್ಧಾರ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಹಾಗಾಗಿ ನಿರ್ಧಾರಕ್ಕೆ ಬರಬೇಕಾದ್ರೆ 10 ಬಾರಿ ಯೋಚನೆಯನ್ನು ಮಾಡಬೇಕು, ಅದರ ಸಾಧಕ ಬಾಧಕಗಳನ್ನು ತಿಳ್ಕೊಳ್ಬೇಕು, ಆನಂತರದಲ್ಲಿ ಆ ತೀರ್ಮಾನವನ್ನು ಮಾಡಬೇಕು ಅನ್ನುವಂಥದ್ದು. ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೀಲಿ ಅನ್ನುವ ಭಾವನೆಯಿಂದ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.